ಹಲೋ ಡಿಯರ್ ಸ್ಟೂಡೆಂಟ್ಸ್, ಮೈಸೂರು ಯೂನಿವರ್ಸಿಟಿ PGCET ನಲ್ಲಿ ಮತ್ತೊಂದು ಅಪ್ಡೇಷನ್ ಇದೆ. ನಿಮಗೆ ನವೆಂಬರ್ 19th ಆನ್ವರ್ಡ್ಸ್ ಅಡ್ಮಿಷನ್ ಪ್ರೋಸೆಸ್ಗೆ ನೀವು ಅಪ್ಲಿಕೇಶನ್ ಫಾರ್ಮ್ನ ಫಿಲ್ ಮಾಡಬೇಕು. ಮೊದಲು CETಗೆ ಅಪ್ಲಿಕೇಶನ್ ಫಾರ್ಮ್ನ ಫಿಲ್ ಮಾಡಿದ್ರಿ, ಇವಾಗ ಅಡ್ಮಿಷನ್ಗೆ ಫಿಲ್ ಮಾಡಬೇಕು. ಸೊ ಹಾಗಾಗಿ ಈ ವಿಡಿಯೋನಲ್ಲಿ ನಿಮಗೆ ಅಡ್ಮಿಷನ್ಗೆ ಹೇಗೆ ಅಪ್ಲಿಕೇಶನ್ ಫಿಲ್ ಮಾಡೋದು, ಏನೇನು ಡೀಟೇಲ್ಸ್ ಕೊಡಬೇಕು ಅಂತ ನಾನು ತಿಳಿಸ್ಕೊಡ್ತೀನಿ. ಕಮೆಂಟ್ ಬಾಕ್ಸ್ನಲ್ಲಿ ನಾನು ಮೊದಲನೇ ವಿಡಿಯೋದಲ್ಲಿ ತುಂಬ ರಿಕ್ವೆಸ್ಟ್ ಮಾಡಿದ್ರಿ ಅಡ್ಮಿಷನ್ ಬಗ್ಗೆ, ಅಪ್ಲಿಕೇಶನ್ ಹಾಕೋದ್ರ ಬಗ್ಗೆ ವಿಡಿಯೋ ಮಾಡಿ ಅಂತ. ಹಾಗಾಗಿ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಫಸ್ಟ್ಲಿ ನೀವು ಮೈಸೂರು ಯೂನಿವರ್ಸಿಟಿ ವೆಬ್ಸೈಟ್ಗೆ ಹೋಗಿ, ಮೈಸೂರು ಯೂನಿವರ್ಸಿಟಿ ವೆಬ್ಸೈಟ್ಗೆ ಹೋಗಿ PGCET ಮೇಲೆ ಕ್ಲಿಕ್ ಮಾಡಿದರೆ ಈ ಪೇಜ್ ಓಪನ್ ಆಗುತ್ತೆ. ಈ ಪೇಜ್ನಲ್ಲಿ ಆನ್ಲೈನ್ PG ಅಡ್ಮಿಷನ್ 2020 ಅಪ್ಲಿಕೇಶನ್ ಫಾರ್ಮ್ ಇದೆ, ಅಲ್ಲಿ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ನಿಮಗೆ ಲಾಗಿನ್ ಆಗಬೇಕು. ನಿಮಗೆ ಯೂನಿವರ್ಸಿಟಿ ಕಡೆಯಿಂದ ಕೊಟ್ಟಿರೋ ಯೂಸರ್ ID ಪಾಸ್ವರ್ಡ್ನ ಯೂಸ್ ಮಾಡ್ಕೊಂಡು ಲಾಗಿನ್ ಆಗಿ. ನಿಮ್ಮ ಲಾಗಿನ್ ಆದ ತಕ್ಷಣ ನಿಮ್ಮ ಡ್ಯಾಶ್ ಬೋರ್ಡ್ ಓಪನ್ ಆಗುತ್ತೆ. ಈ ಡ್ಯಾಶ್ ಬೋರ್ಡ್ನಲ್ಲಿ ನೋಡ್ಬೋದು ಎಂಟ್ರೆನ್ಸ್ ಎಕ್ಸಾಮ್ ಪ್ರೋಸೆಸ್, ಅದರಲ್ಲಿ ರಿಜಿಸ್ಟ್ರೇಷನ್ ಇತ್ತು, ಫೀಸ್ ಪೇಮೆಂಟ್ ಇತ್ತು, ಹಾಲ್ ಟಿಕೆಟ್ ಇತ್ತು. ಈ 3 ಸ್ಟೆಪ್ಸ್ನ ಕಂಪ್ಲೀಟ್ ಮಾಡಿದ್ದೀರಾ ಆ್ಯಂಡ್ CET ಬರ್ದಿದ್ದೀರಾ ಅಂತ ಅಂದರೆ ಅಡ್ಮಿಷನ್ ಪ್ರೋಸೆಸ್ಸನ್ನು ಐಕನ್ ಓಪನ್ ಆಗಿರುತ್ತೆ. ಇದರಲ್ಲೂ ಕೂಡ ರಿಜಿಸ್ಟರ್ ಆಗಬೇಕು, ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಬೇಕು ಮತ್ತು ಫೀಸ್ ಪೇಮೆಂಟ್ ಮಾಡಬೇಕು. ಸೊ ಆವಾಗ ನಿಮಗೆ ಇಲ್ಲಿ ಕಂಪ್ಲೀಟ್ ಅಂತ ಬರುತ್ತೆ. ಆ ಥರ ಪ್ರೋಸೆಸ್ನ ಕಂಪ್ಲೀಟ್ ಮಾಡ್ಕೋಬೇಕು. ಅಡ್ಮಿಷನ್ ಪ್ರೋಸೆಸ್ಗೆ ನೀವು ಅಡ್ಮಿಷನ್ ಪ್ರೋಸೆಸ್ಗೆ ಅಪ್ಲಿಕೇಶನ್ನ ಎಂಟರ್ ಮಾಡಿದ್ರೆ ಮಾತ್ರ ನಿಮಗೆ ಅಲಾಟ್ಮೆಂಟ್ನಲ್ಲಿ ಕನ್ಸಿಡರ್ ಮಾಡ್ತಾರೆ. ಇನ್ ಕೇಸ್ ನಿಮಗೆ ಗೊತ್ತಿರಲಿಲ್ಲ, ಟೈಮ್ ಗೊತ್ತಿರಲಿಲ್ಲ, ಯಾವಾಗ ಕಾಲ ಆಯಿತು ಆ ಥರ ನೀವು ಉಳ್ಕೊಂಡ್ರೆ ನಿಮಗೆ ಕನ್ಸಿಡರ್ ಮಾಡೋಕ್ಕಾಗಲ್ಲ. ಎಲ್ಲ ಆನ್ಲೈನ್ ಪ್ರೋಸೆಸ್ ಆಗಿರೋದ್ರಿಂದ ನೀವು ಅಡ್ಮಿಷನ್ ಪ್ರೋಸೆಸ್ಗೂ ಕೂಡ ಈ 3 ಸ್ಟೆಪ್ಸ್ನ ಫಾಲೋ ಮಾಡಬೇಕು. ಫಸ್ಟ್ಲಿ ರಿಜಿಸ್ಟ್ರೇಷನ್ ಸ್ಟೆಪ್ನ ನೋಡೋಣ. ಈ ರಿಜಿಸ್ಟ್ರೇಷನ್ ಪ್ರೋಸೆಸ್ನಲ್ಲಿ ಕ್ಲಿಕ್ ಮಾಡಿದ್ರೆ ಫಸ್ಟ್ ಈ ಥರ ಓಪನ್ ಆಗುತ್ತೆ. ಇದರಲ್ಲಿ ಕ್ಯಾಂಡಿಡೇಟ್ ಡೀಟೇಲ್ಸ್, ಇದನ್ನು ಫಸ್ಟ್ ಆಲ್ರೆಡಿ CETಗೆ ರಿಜಿಸ್ಟರ್ ಆಗಬೇಕಾದ್ರೆ ಕೊಟ್ಟಿರೋ ಡೀಟೇಲ್ಸ್ ಆಲ್ರೆಡಿ ಇರೋದು ಬರುತ್ತೆ. ಅದ್ರ ಜೊತೆ ಈಗ ನೀವು ಅಡಿಷನಲ್ ಇನ್ಫಾರ್ಮೇಷನ್ ಕೊಡಬೇಕಾಗುತ್ತೆ. ಆ ಅಡಿಷನಲ್ ಇನ್ಫಾರ್ಮೇಷನಲ್ಲಿ ಫಸ್ಟ್ ಪರ್ಸ್ನಲ್ ಡೀಟೇಲ್ಸ್. ಈ ಪರ್ಸ್ನಲ್ ಡೀಟೇಲ್ಸ್ನಲ್ಲಿ ಡೇಟ್ ಆಫ್ ಬರ್ತು ನೀವು ಫಸ್ಟೇ ಕೊಟ್ಟಿರೋದು ಬ್ಲಿಂಕ್ ಆಗ್ತಾ ಇರುತ್ತೆ. ಮತ್ತೆ ನೆಕ್ಸ್ಟ್ ಇಲ್ಲಿ ಬ್ಲಡ್ ಗ್ರೂಪ್ನ ಕೊಡಬೇಕು, ಯಾವ ಬ್ಲಡ್ ಗ್ರೂಪ್ನ ಸೆಲೆಕ್ಟ್ ಮಾಡ್ಕೋಬೇಕು. ಇದಾದ ನಂತರ ನಿಮ್ಮ ಮದರ್ ನೇಮ್ ಕೊಡಬೇಕು, ಇಲ್ಲಿ ಆಧಾರ್ ಕಾರ್ಡ್ ನಂಬರ್ ಕೊಡಬೇಕು, ಮತ್ತು ಬ್ಯಾಂಕ್ ಡೀಟೇಲ್ಸ್. ಈ ಬ್ಯಾಂಕ್ ಡೀಟೇಲ್ಸ್ನಲ್ಲಿ ಬ್ಯಾಂಕ್ ನೇಮು, ಅಕೌಂಟ್ ನಂಬರು, IFSC ಕೋಡು, ಬ್ರಾಂಚ್ ನೇಮ್, ಇಷ್ಟು ಪರ್ಸ್ನಲ್ ಡೀಟೇಲ್ಸ್ನ ಕೊಡಬೇಕು. ಅಷ್ಟನ್ನು ಕೊಟ್ಟ ಸ್ಕ್ರೂಲ್ ಡೌನ್ ಆಗಿ. ಸ್ಕ್ರೂಲ್ ಡೌನ್ ಆದರೆ ಇಲ್ಲಿ ಡೀಟೇಲ್ಸ್ ಕೇಳ್ತಾ ಇದೆ ನೋಡಿ, ಇದು ವೆರಿ ಇಂಪಾರ್ಟೆಂಟಾಗಿ ನೋಡಬೇಕು. ಫಿಲ್ ಬಿಲೋ ಡೀಟೇಲ್ಸ್ ಟು ಅಪ್ಲೈ ಫಾರ್ ಅಡ್ಮಿಷನ್ ಅಂತಿದೆ. ಸೊ ಈ ಡೀಟೇಲ್ಸ್ನಲ್ಲಿ ಫಸ್ಟ್ ಏನಿದೆ ಅಂದರೆ ನಾರ್ಮಲ್ ಡ್ಯೂರೇಷನ್ ಆಫ್ ದ ಕ್ವಾಲಿಫೈಯಿಂಗ್ ಡಿಗ್ರಿ ಇದೆ. ನಾರ್ಮಲ್ ಡ್ಯೂರೇಷನ್ ಕ್ವಾಲಿಫೈಯಿಂಗ್ ಡಿಗ್ರಿ ಅಂದರೆ ನೀವು ಯಾವ ಡಿಗ್ರಿನ ಪಾಸ್ಔಟ್ ಆಗಿದ್ರೆ ಅದು, ಎಕ್ಸಾಂಪಲ್ BCom, BSc, BA ಅದು. ಸೊ ನಾರ್ಮಲಿ ಎಷ್ಟು ವರ್ಷ ತೊಗೊಂಡ್ರಿ ಅನ್ನೋದು, ನಾರ್ಮಲಿ 3 ಇಯರ್ಸ್ ತೊಗೊಂಡ್ರೆ 3 ಇಯರ್ಸ್ ತೊಗೋಬೇಕು, 4 ಇಯರ್ಸ್ ಆಗಿದ್ರೆ 4 ಇಯರ್ಸ್ ಹಾಕಬೇಕು. ಕೆಲವೊಬ್ರು 4-5 ಇಯರ್ಸ್ವರೆಗೆ ತೊಗೊಳ್ತಾರೆ. ಇನ್ ಕೇಸ್ 3 ಇಯರ್ಸ್ ಆಗಿದ್ರೆ 3 ಇಯರ್ಸ್ ತೊಗೋಬೇಕು. ಆ್ಯಂಡ್ ಈ ಸೈಡು ಆರ್ ಯು ಲ್ಯಾಟರಲ್ ಎಂಟ್ರಿ ಕ್ಯಾಂಡಿಡೇಟ್ ಇನ್ ಕ್ವಾಲಿಫೈಯಿಂಗ್ ಡಿಗ್ರಿ. ನೀವು ಕ್ವಾಲಿಫೈಯಿಂಗ್ ಡಿಗ್ರಿಗೆ ಏನಾದ್ರು ಲೇಟಾಗಿ ಎಂಟರ್ ಆಗಿದ್ದೀರಾ, ಎಸ್ ಆರ್ ನೋ ಇದೆ. ಲೇಟಾಗಿ ಎಂಟರ್ ಆಗಿದ್ರೆ ಎಸ್ ಕೊಡಿ, ಇಲ್ಲಾಂದರೆ ನೋ ಕೊಡಿ. ಸೊ ಮತ್ತೊಂದು ಡೀಟೇಲ್ಸ್ ಏನಂದರೆ ಮಂತ್ ಆ್ಯಂಡ್ ಇಯರ್ ಆಫ್ ಎಂಟ್ರಿ ಟು ಕ್ವಾಲಿಫೈಯಿಂಗ್ ಡಿಗ್ರಿ. ನೀವು ಎಕ್ಸಾಂಪಲ್ BComಗೆ ಯಾವ ಮಂತು ಮತ್ತು ಇಯರ್ನಲ್ಲಿ ಎಂಟರ್ ಆದ್ರಿ ಅಂತ. ಆ್ಯಂಡ್ ಈ ಸೈಡು ಮಂತ್ ಆ್ಯಂಡ್ ಇಯರ್ ಆಫ್ ಕಂಪ್ಲೀಷನ್ ಟು ಕ್ವಾಲಿಫೈಯಿಂಗ್ ಡಿಗ್ರಿ. ಆ್ಯಂಡ್ ಈ ಅಪ್ಲಿಕೇಶನ್ ಹಾಕೋ ಟೈಮ್ಗೆ ನಿಮ್ಮ ಎಲ್ಲ BComದು ಅಥವಾ BAದು ನಿಮ್ಮ ಎಲ್ಲ ಸಬ್ಜೆಕ್ಟ್ಸ್ಗಳು ಕ್ಲಿಯರ್ ಆಗಿರಬೇಕು. ಕ್ಲಿಯರ್ ಆದ ತಕ್ಷಣ ನಿಮಗೆ ಯಾವ ಮಂತಲ್ಲಿ ಕ್ಲಿಯರ್ ಆಯಿತು, ಯಾವ ಇಯರಲ್ಲಿ ಕ್ಲಿಯರ್ ಆಯಿತು ಅಂತಿರುತ್ತೆ. ಎಕ್ಸಾಂಪಲ್ ರೀಸೆಂಟಾಗಿ ಕ್ಲಿಯರ್ ಆಗಿದ್ರೆ ನಿಮ್ಮ ರಿಸಲ್ಟ್ ಯಾವಾಗ ಬಂತು ಅದು ಪ್ಲಸ್ ಇಯರು ಅದನ್ನ ಜೊತೆ ಕೊಡ್ಬೋದು. ಇನ್ ಕೇಸ್ ಇಲ್ಲಿ ನೆಕ್ಸ್ಟ್ ಕಾಲಮು ನಂಬರ್ ಆಫ್ ಎಕ್ಸ್ಟ್ರಾ ಇಯರ್ಸ್ ಅಂತಿದೆ. ಇನ್ ಕೇಸ್ ಆರ್ ಯು ಲ್ಯಾಟರಲ್ ಎಂಟ್ರಿ ಕ್ಯಾಂಡಿಡೇಟ್ ಇನ್ ಕ್ವಾಲಿಫೈಯಿಂಗ್ ಡಿಗ್ರಿ, ಅಲ್ಲಿ ಎಸ್ ಕೊಟ್ಟಿದ್ರೆ ಇದು ಅಪ್ಲಿಕೇಬಲ್ ಆಗುತ್ತೆ. ನಂಬರ್ ಆಫ್ ಎಕ್ಸ್ಟ್ರಾ ಇಯರ್ಸ್, ಎಕ್ಸಾಂಪಲ್ ಡಿಗ್ರಿ ಕಂಪ್ಲೀಟ್ ಆಗಿ 3 ಇಯರ್ಸ್ ಬೇಕು, ಅದಕ್ಕಿಂತ ಎಕ್ಸ್ಟ್ರಾ ಇಯರ್ಸ್ ತೊಗೊಂಡಿದ್ರೆ ನೀವು ಅದನ್ನು ಕನ್ಸಿಡರ್ ಮಾಡ್ಕೋಬೇಕು. ಇಲ್ಲಿ ಸೆಲೆಕ್ಟ್ ಮಾಡ್ತೀರಾ ನಂಬರ್ ಆಫ್ ಎಕ್ಸ್ಟ್ರಾ ಇಯರ್ಸ್ ಎಷ್ಟನ್ನ ತೊಗೊಂಡ್ರಿ ಅಂತ. ಆ್ಯಂಡ್ ಈ ಸೈಡು ಫಾದರ್, ಮದರ್ ಅಥವಾ ಗಾರ್ಡಿಯನ್ದು ಆಕ್ಯುಪೇಷನ್ ಕೊಡಿ, ಅವ್ರು ಏನು ವರ್ಕ್ ಮಾಡ್ತಾ ಇದ್ದಾರೆ ಅದನ್ನು ಕೊಡಿ. ಆ್ಯಂಡ್ ಅವರು ಇನ್ಕಮ್, ಆ್ಯನ್ಯುವಲ್ ಇನ್ಕಮ್ ಏನಿದೆ ಅದನ್ನು ಕೊಡಿ. ಸೊ ಇಷ್ಟು ಡೀಟೇಲ್ಸ್ನ ಕೊಟ್ಟ ಮೇಲೆ ನೀವು ಕೆಳಗಡೆ ನೋಡಿ, ಡು ಯು ಕ್ಲೈಮ್ ಸೀಟ್ ಅಂಡರ್ ದ ಫಾಲೋಯಿಂಗ್ ಕ್ಯಾಟಗರೀಸ್ ಇದೆ. ನೀವು ಅಡಿಷನಲ್ ಕ್ಲೈಮ್ ಏನಾದರೂ ಮಾಡ್ತಾ ಇದ್ರೆ ಅಲಾಂಗ್ ವಿತ್ ಯುವರ್ ಕೆಟಗರಿ ನೀವಿಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ಇನ್ ಕೇಸ್ ಡಿಫೆನ್ಸ್ ಆಗಿದ್ರೆ, ನಿಮ್ಮ ಫಾದರ್ ಅವ್ರ ಡಿಫೆನ್ಸ್ ವರ್ಕ್ ಮಾಡಿ ರಿಟೈರ್ಡ್ ಆಗಿದ್ರೆ, ಅಥವಾ ಫ್ರೀಡಮ್ ಫೈಟರ್ ಆಗಿದ್ರೆ, ಕನ್ನಡ ಮೀಡಿಯಮಲ್ಲಿ ಓದಿದರೆ ಡಿಗ್ರಿನ, ಕಾಶ್ಮೀರಿ ಮೈಗ್ರೆಂಟ್ಸ್ಗೆ ಅವಕಾಶ ಇದೆ, ಮತ್ತು ಲಿಟ್ರಸಿ ಆ್ಯಂಡ್ ಕಲ್ಚರ್ ಇದೆ, NCC, NSS, ಫಿಸಿಕಲ್ ಹ್ಯಾಂಡಿಕ್ಯಾಪ್,
ಇದರಲ್ಲಿ ನಿಮಗೆ ಯಾವ್ದು ಅಪ್ಲಿಕೇಬಲ್ ಆಗುತ್ತೆ ಅದನ್ನು ಮಾತ್ರ ಸೆಲೆಕ್ಟ್ ಮಾಡ್ಕೋಬೇಕು. ಎಕ್ಸಾಂಪಲ್ ನನಗೆ ಕನ್ನಡ ಮೀಡಿಯಂ ಮತ್ತು NSS ಮಾತ್ರ ಇದೆ, ಅವೆರಡನ್ನ ಮಾತ್ರ ನಾನು ಕ್ಲಿಕ್ ಮಾಡ್ಕೊಳ್ತೀನಿ, ಮಿಕ್ಕಿದೆಲ್ಲ ನಾನು ಕ್ಲಿಕ್ ಮಾಡಲ್ಲ. ಮತ್ತು ಇಲ್ಲಿ ನೀವು ಕ್ಲೈಮ್ಸ್ನ ತೊಗೋಬೇಕಾದ್ರೆ ನಿಮ್ಗೆ ಯಾವುದು ಡಾಕ್ಯುಮೆಂಟ್ ವೈಸ್ ಇದೆ ಅದನ್ನು ಮಾತ್ರ ತೊಗೋಬೇಕು. ಸುಮ್ಮನೆ ಎಲ್ಲಾನು ಕ್ಲಿಕ್ ಮಾಡೋಕ್ಕಾಗಲ್ಲ. ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ನಲ್ಲಿ ಈ ಡಾಕ್ಯುಮೆಂಟ್ಸ್ ಇಲ್ಲಿ ಕ್ಲಿಕ್ ಮಾಡಿದ್ದನ್ನು ನೀವು ಪ್ರೊಡ್ಯೂಸ್ ಮಾಡಬೇಕಾಗುತ್ತೆ. ರಿಜಿಸ್ಟ್ರೇಷನ್ನಲ್ಲಿ ನೆಕ್ಸ್ಟು ಕಾಲಮ್ ಇಂಪಾರ್ಟೆಂಟ್ ಕಾಲಮ್ ಏನು ಬರುತ್ತೆ ಅಂದರೆ ಎಂಟರ್ ಕ್ವಾಲಿಫೈಯಿಂಗ್ ಎಕ್ಸಾಮ್ ಮಾರ್ಕ್ಸ್. ಇದು ಎಂಟರ್ ಮಾಡೋದಕ್ಕಿಂತ ಮುಂಚೆ ಇಲ್ಲಿ 3 ನೋಟ್ಸ್ ಇದೆ, ಅದನ್ನು ನೋಡ್ಕೊಳ್ಳಿ. BSc BA ಆಗಿದ್ದರೆ ಇಲ್ಲಿ ಕೊಟ್ಟಿರೋ ಎಲ್ಲ ಕಾಲಮ್ಸ್ನು ಎಂಟರ್ ಮಾಡಬೇಕಾಗುತ್ತೆ. ಇನ್ ಕೇಸ್ BSc BA ಕ್ಯಾಂಡಿಡೇಟ್ ಹ್ಯಾಡ್ಸ್ ಟು ಎಂಟರ್ ಆಲ್ ದ ಕಾಲಮ್ಸ್ ಅಂದರೆ L1 L2 ಆಪ್ಷನಲ್ 1 2 3 ಇದೆಲ್ಲ ಎಂಟರ್ ಮಾಡಬೇಕು. BCom BCA BBM ಸ್ಟೂಡೆಂಟ್ಸ್ ಆಗಿದ್ದರೆ L1 L2 ಫಾರ್ 4 ಸೆಮಿಸ್ಟರ್ ಓನ್ಲಿ. 4 ಸೆಮಿಸ್ಟರ್ ಸ್ಟಾರ್ಟಿಂಗ್ 1 2 3 4 ಸೆಮಿಸ್ಟರ್ಸ್ವರೆಗೆ ಎಂಟರ್ ಮಾಡಬೇಕು. ಆ್ಯಂಡ್ ಆಪ್ಷನಲ್ 1ನ 6 ಸೆಮಿಸ್ಟರ್ವರೆಗೆ ಎಂಟರ್ ಮಾಡ್ತೀರಾ. ಆ್ಯಂಡ್ ಮತ್ತೊಂದು ಥರ್ಡ್ ನೋಟ್ ಏನಿದೆ ಅಂದರೆ ಆಲ್ ದ ಅದರ್ ಮೇಜರ್ ಡಿಗ್ರಿ ಕ್ಯಾಂಡಿಡೇಟ್ಸ್ ಹ್ಯಾಸ್ ಟು ಫಿಲ್ ಓನ್ಲಿ ಆಪ್ಷನ್ 1 ಕಾಲಮ್, ಅಂದರೆ ಆಪ್ಷನ್ 1 ಕಾಲಮ್ ಅಪ್ಲಿಕೇಬಲ್ ಎಲ್ಲರಿಗೂ ಅಪ್ಲಿಕೇಬಲ್ ಆಗುತ್ತೆ. ಸೊ ಇಲ್ಲಿ ಹೇಗೆ ಫಿಲ್ ಮಾಡೋದು? ಇನ್ ಕೇಸ್ ನಾನು BCom ಸ್ಟೂಡೆಂಟ್ಸ್ದು ಎಂಟರ್ ಮಾಡ್ತಿದ್ದೀನಿ ಅಂತ ಅನ್ಕೊಂಡ್ರೆ ನನಗೆ ಯಾವ್ದ್ಯಾವ್ದು ಕಾಲಮ್ ಅಪ್ಲಿಕೇಬಲ್ ಆಗುತ್ತೆ ಅಂದರೆ ಲ್ಯಾಂಗ್ವೇಜ್ 1 ಲ್ಯಾಂಗ್ವೇಜ್ 2 ಮತ್ತು ಆಪ್ಷನಲ್ 1 ಇಷ್ಟು 3 ಕಾಲಮ್ಸ್ ಮಾತ್ರ ಅಪ್ಲಿಕೇಬಲ್ ಆಗುತ್ತೆ. ನಾನು ಇನ್ ಕೇಸ್ BCom BCA BBM ಸ್ಟೂಡೆಂಟ್ಸ್ಗೆ ಎಂಟರ್ ಮಾಡ್ತಾ ಇದ್ರೆ, ಅದರ್ವೈಸ್ BSc BA ಸ್ಟೂಡೆಂಟ್ಸ್ಗೆ ಎಂಟರ್ ಮಾಡ್ತಾ ಇದ್ರೆ ಲ್ಯಾಂಗ್ವೇಜ್ 1 ಲ್ಯಾಂಗ್ವೇಜ್ 2 ಆಪ್ಷನಲ್ 1 2 3 ಎಲ್ಲ ಅಪ್ಲಿಕೇಬಲ್ ಆಗುತ್ತೆ. ಇವಾಗ ಇನ್ ಕೇಸ್ ನಾನು BCom ಸ್ಟೂಡೆಂಟ್ಗೆ ಎಂಟರ್ ಮಾಡ್ತಿದ್ರೆ ಹೇಗೆ ಅಪ್ಲಿಕೇಶನ್ ಮಾರ್ಕ್ಸ್ ಡೀಟೇಲ್ಸ್ನ ಫೀಡ್ ಮಾಡೋದು ಅಂತ ತೋರಿಸ್ತೀನಿ ನೋಡಿ. ಲ್ಯಾಂಗ್ವೇಜ್ 1ನಲ್ಲಿ ಕನ್ನಡ ಕೊಡಿ, ಲ್ಯಾಂಗ್ವೇಜ್ 1 ನೇಮ್ ಕೊಡಿ ಫಸ್ಟು, ಆ್ಯಂಡ್ ಇಲ್ಲಿ ಲ್ಯಾಂಗ್ವೇಜ್ 2ನಲ್ಲೂ ಕೂಡ ನೇಮ್ ಕೊಡಿ, ಅದು ಇಂಗ್ಲೀಷು. ಆಪ್ಷನಲ್ 1ನಲ್ಲಿ ಕಾಮರ್ಸ್ ಅಂತ ಕೊಡಿ. ಇನ್ ಕೇಸ್ BCom ಸ್ಟೂಡೆಂಟ್ಸ್ ಆರ್ ಕಾಮರ್ಸ್ ಕೊಡಿ, BBM ಸ್ಟೂಡೆಂಟ್ಸ್ ಆದರೆ ಮ್ಯಾನೇಜ್ಮೆಂಟ್ ಅಂತ ಕೊಡಿ, BCA ಆದರೆ ಕಂಪ್ಯೂಟರ್ ಅಪ್ಲಿಕೇಶನ್ ಅಂತ ಕೊಡಿ. ಸೊ ಈಗ ಸೆಮಿಸ್ಟರ್ ಇಲ್ಲಿ ಇರೋದು 1 2 3 4 5 6 7 8 ಇದೆ. ನಾರ್ಮಲಿ ನಮ್ಮ 3 ಇಯರ್ಸ್ ಡಿಗ್ರಿ ಆಗಿರೋದ್ರಿಂದ 6 ಸೆಮಿಸ್ಟರ್ಸ್ ಅಪ್ಲಿಕೇಬಲ್ ಆಗುತ್ತೆ. ಸೊ ಈಗ ಲ್ಯಾಂಗ್ವೇಜ್ 1 2 ಡಿಗ್ರಿನಲ್ಲಿ 4 ಸೆಮಿಸ್ಟರ್ವರೆಗೆ ಬರುತ್ತೆ. ಅಂದರೆ ಲ್ಯಾಂಗ್ವೇಜ್ 1 ಕನ್ನಡ ಸೆಮಿಸ್ಟರ್ 1ನಲ್ಲಿ ಮ್ಯಾಕ್ಸಿಮಮ್ ಮಾರ್ಕ್ಸ್ ಎಷ್ಟು ನೀವೆಷ್ಟು ತೊಗೊಂಡ್ರಿ ಸೆಕ್ಯೂರ್. ಆ್ಯಂಡ್ ಲ್ಯಾಂಗ್ವೇಜ್ 2 ಇಂಗ್ಲೀಷ್ ಸೆಮಿಸ್ಟರ್ 1ನಲ್ಲಿ ಮ್ಯಾಕ್ಸಿಮಮ್ ಮಾರ್ಕ್ಸ್ ಎಷ್ಟು ಸೆಕ್ಯೂರ್ ಮಾಡಿದ್ರಿ. ನಾರ್ಮಲಿ ಎಲ್ಲ ಸಬ್ಜೆಕ್ಟ್ಸ್ಗಳು 100 ಇರುತ್ತೆ. ಸೊ ಹಾಗಾಗಿ ಮ್ಯಾಕ್ಸಿಮಮ್ ಮಾರ್ಕ್ಸ್ 100 ಅಂತ ಹಾಕೋಬೋದು ಎಲ್ಲ ಸಬ್ಜೆಕ್ಟ್ಗೂ. 100ಗೆ ನೀವೆಷ್ಟು ತೊಗೊಂಡ್ರಿ ಅದನ್ನು ಇಲ್ಲಿ ಫೀಲ್ಡ್ ಮಾಡಬೇಕು. ಆ್ಯಂಡ್ ಆಪ್ಷನಲ್ 1ನಲ್ಲಿ ನೀವು ಸಬ್ಜೆಕ್ಟ್ ವೈಸ್ ಎಂಟರ್ ಮಾಡೋ ಹಾಗಿಲ್ಲ. ಇಲ್ಲಿ ಲ್ಯಾಂಗ್ವೇಜ್ 1 ಲ್ಯಾಂಗ್ವೇಜ್ 2ನಲ್ಲಿ ಮಾತ್ರ ಸಬ್ಜೆಕ್ಟ್ ವೈಸ್ ಎಂಟರ್ ಮಾಡಬೇಕು. ಲ್ಯಾಂಗ್ವೇಜ್ 1ನಲ್ಲಿ ಕನ್ನಡದು ಟೋಟಲ್ ಮ್ಯಾಕ್ಸಿಮಮ್ ಮಾರ್ಕ್ಸು ಟೋಟಲ್ ನೀವು ಸೆಕ್ಯೂರ್ ಮಾಡಿದ್ದು ಫಸ್ಟ್ ಸೆಮಿಸ್ಟರ್ನಲ್ಲಿ ಹಾಕ್ತೀರಾ. ಆಪ್ಷನಲ್ 1ನಲ್ಲಿ ಸಬ್ಜೆಕ್ಟ್ ಕಾಮರ್ಸ್ ಅಂತ ಹಾಕಿ ಮ್ಯಾಕ್ಸಿಮಮ್ ಅಂದರೆ ಇಲ್ಲಿ ಲ್ಯಾಂಗ್ವೇಜ್ 1 ಲ್ಯಾಂಗ್ವೇಜ್ 2 ಬಿಟ್ಟು ಇನ್ನು ಮಿಕ್ಕಿದ್ದು 3 ಸಬ್ಜೆಕ್ಟು ಫಸ್ಟ್ ಸೆಮಿಸ್ಟರ್ಗೆ 3 ಸಬ್ಜೆಕ್ಟು 4 ಸಬ್ಜೆಕ್ಟ್ ಬಂದರೆ ಆ 4 ಸಬ್ಜೆಕ್ಟು ಮ್ಯಾಕ್ಸಿಮಮ್ ಮಾರ್ಕ್ಸ್ ಟೋಟಲಿ 4 ಸಬ್ಜೆಕ್ಟ್ಗೆ 400 ಆಗುತ್ತೆ. ಆ 400ಗೆ ನೀವೆಷ್ಟು ತೊಗೊಂಡ್ರಿ ಅದು ಸೆಕ್ಯೂರ್ ಆಗುತ್ತೆ. ಸೊ ಇದು ಟೋಟಲಿ ಫಸ್ಟ್ ಸೆಮಿಸ್ಟರ್ಗೆ ಡೀಟೇಲ್ಸ್ ಎಂಟರ್ ಮಾಡಿದ್ರಿ. ಲ್ಯಾಂಗ್ವೇಜ್ 1 ಲ್ಯಾಂಗ್ವೇಜ್ 2 ಮತ್ತು ಆಪ್ಷನಲ್ಲಿ ಲ್ಯಾಂಗ್ವೇಜ್ 1 ಲ್ಯಾಂಗ್ವೇಜ್ 2 ಬಿಟ್ಟು ಮಿಕ್ಕಿದೆಲ್ಲ ಆಪ್ಷನಲ್ 1ನಲ್ಲಿ ಎಂಟರ್ ಮಾಡಬೇಕು. ಯಾರು BCom BCA BBM ಸ್ಟೂಡೆಂಟ್ಸ್. ಹಾಗೆಯೇ ಸೆಕೆಂಡ್ ಸೆಮಿಸ್ಟರ್ಗೆ ಬಂದರೆ ಸೆಮಿಸ್ಟರ್ ಇಲ್ಲಿ ಸೆಕೆಂಡ್ ಇದೆ. ಸೆಕೆಂಡ್ನಲ್ಲಿ ಲ್ಯಾಂಗ್ವೇಜ್ 1 ಅಂತ ಇದೆ. ಲ್ಯಾಂಗ್ವೇಜ್ 1ನಲ್ಲಿ ಕನ್ನಡ ಎಷ್ಟು ಟೋಟಲ್ ಮಾರ್ಕ್ಸ್ 100 ಇರುತ್ತೆ. ಟೋಟಲ್ ಮಾರ್ಕ್ಸಲ್ಲಿ ಎಷ್ಟು ಸೆಕ್ಯೂರ್ ಮಾಡಿದ್ರಿ, ಅಗೇನ್ ಇಂಗ್ಲೀಷಲ್ಲಿ 100 ಎಷ್ಟು ಸೆಕ್ಯೂರ್ ಮಾಡಿದ್ರಿ. ಅಗೇನ್ ಸೆಕೆಂಡ್ ಸೆಮಿಸ್ಟರ್ಲ್ಲೂ ಕೂಡ ಇಂಗ್ಲೀಷು ಕನ್ನಡ ಬಿಟ್ಟು ಮಿಕ್ಕಿದ್ದು ಟೋಟಲ್ ಸಬ್ಜೆಕ್ಟ್ಸ್ ಎಷ್ಟಿದೆ. ಇನ್ ಕೇಸ್ 4 ಸಬ್ಜೆಕ್ಟ್ಸ್ ಇದ್ದರೆ 400ಗೆ ಎಷ್ಟು ಮಾರ್ಕ್ಸ್ ತೊಗೊಂಡಿದ್ದೀರಾ ಅಷ್ಟನ್ನ ಇಲ್ಲಿ ಮೆನ್ಷನ್ ಮಾಡಿ, ಅದು ಸೆಕ್ಯೂರ್. ಮ್ಯಾಕ್ಸಿಮಮ್ 400 ಔಟ್ ಆಫ್ 400 ಎಷ್ಟು ಸೆಕ್ಯೂರ್ ಮಾಡಿದ್ರೆ ಅದನ್ನು ಇಲ್ಲಿ ಎಂಟರ್ ಮಾಡಿ. ಸೊ ಹೀಗೆ 4-6 ಸೆಮಿಸ್ಟರ್ಗೆ ಎಂಟರ್ ಮಾಡಿದ ತಕ್ಷಣ ಇಲ್ಲಿ ಲಾಸ್ಟಲ್ಲಿ ಒಂದು ಕಾಲಮ್ ಇದೆ ಕ್ಯಾಲ್ಕುಲೇಟ್ ಅಂತ. ಕ್ಯಾಲ್ಕುಲೇಟ್ ಕಾಲಮ್ ಮೇಲೆ ಪ್ರೆಸ್ ಮಾಡಿದ್ರೆ ನಿಮ್ಮ ಪರ್ಸೆಂಟೇಜ್ ಆಟೋಮೆಟಿಕಲಿ ಕ್ಯಾಲ್ಕುಲೇಟ್ ಆಗುತ್ತೆ. ನೀವು ಹ್ಯಾಂಡ್ ಕ್ಯಾಲ್ಕುಲೇಟ್ ಮಾಡಿ ಹಾಕೋ ನೆಸಸರಿ ಇಲ್ಲ. ಸೊ ಇಷ್ಟು ಎಂಟರ್ ಮಾಡಿದ್ರೆ ಕ್ವಾಲಿಫೈಯಿಂಗ್ ಎಕ್ಸಾಮ್ ಮಾರ್ಕ್ಸ್ ಎಂಟ್ರಿ ಮಾಡೋದು ಕಂಪ್ಲೀಟ್ ಆಗುತ್ತೆ. ಸೊ ಅದನ್ನು ಬಿಟ್ಟರೆ ನೆಕ್ಸ್ಟ್ ಏನು ಪ್ರೊಸೀಜರ್ ಇದೆ ಅಂದರೆ, ಇನ್ ಕೇಸ್ ನಾನು ಈ ಅಪ್ಲಿಕೇಶನ್ನಲ್ಲಿ BCom ಸ್ಟೂಡೆಂಟ್ಗೆ ಅಪ್ಲೈ ಮಾಡ್ತಾ ಇದ್ದೀನಿ ಅಂತ ಅಂದ್ಕೊಳ್ಳಿ. ಸೊ ಹಾಗಾಗಿ ಇಲ್ಲಿ ಫಸ್ಟು ಫೈನಾನ್ಷಿಯಲ್ ಸರ್ವಿಸ್ ಇದೆ. ಫೈನಾನ್ಷಿಯಲ್ ಸರ್ವಿಸ್ ತೊಗೋಬೇಡಿ. ಫಸ್ಟ್ ಇಲ್ಲಿ MCom ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಫೈನಾನ್ಷಿಯಲ್ ಸರ್ವಿಸ್ MCom 2 ಇದೆ. MComನಲ್ಲಿ ಫೈನಾನ್ಷಿಯಲ್ ಸರ್ವಿಸು ಮಾನಸ ಗಂಗೋತ್ರಿಲಿ ಮಾತ್ರ ಸಿಗುತ್ತೆ. ಫೈನಾನ್ಸ್ ಓರಿಯೆಂಟೆಡ್ ಓನ್ಲಿ ಓದ್ತೀರಾ. MCom ಅಂತ ಅಂದರೆ ನಾರ್ಮಲಿ ಎಲ್ಲ ಕಡೆ ಡಿಗ್ರಿ ಕಾಲೇಜಸ್ಸಲ್ಲಿ ಅಫಿಲಿಯೇಟೆಡ್ ಕಾಲೇಜಸ್ಸಲ್ಲಿ ಸಿಗೋಂಥದ್ದು MCom, ಇನ್ಕ್ಲೂಡಿಂಗ್ ಮಾನಸ ಗಂಗೋತ್ರಿ ಆಲ್ಸೋ. ಸೊ ಇಲ್ಲಿ MCom ಕಾಮರ್ಸ್ ಅಂತ ನಾನು ಸೆಲೆಕ್ಟ್ ಮಾಡ್ಕೊಂಡ ತಕ್ಷಣ ನೀವು ಇಲ್ಲಿ ಕ್ಲಿಕ್ ಮಾಡಬೇಕು ಐ ವಿಶ್ ಟು ಟೇಕ್ ದಿಸ್ ಸಬ್ಜೆಕ್ಟ್ ಅಂತ. ಕ್ಲಿಕ್ ಹಿಯರ್ ಐ ವಿಶ್ ಟು ಟೇಕ್ ದಿಸ್ ಸಬ್ಜೆಕ್ಟ್
ಆ್ಯಂಡ್ ಈ ಸೈಡ್ ಬಂದರೆ ಕ್ವಾಲಿಫೈಯಿಂಗ್ ಸಬ್ಜೆಕ್ಟ್ ಇದೆ. ಕ್ವಾಲಿಫೈಯಿಂಗ್ ಸಬ್ಜೆಕ್ಟ್ ನೀವು ಎಮ್ ಕಾಮ್ಗೆ ಜಾಯಿನ್ ಆಗ್ತಾ ಇದ್ದೀರಾ ಆ್ಯಂಡ್ ಕ್ವಾಲಿಫೈಯಿಂಗ್ ಸಬ್ಜೆಕ್ಟ್ ಯಾವುದು ಬಿ ಕಾಮ್, ಹಾಗಾಗಿ ನೀವು ಕಾಮರ್ಸ್ ಅಂತ ಹಾಕ್ತೀರಾ. ಆ್ಯಂಡ್ ಕೆಳಗಡೆ ಬಂದರೆ ಸೆಲೆಕ್ಟ್ ಸಬ್ಜೆಕ್ಟ್ ಎಲಿಜಿಬಿಲಿಟಿ ಅಂತಿದೆ. ಸೆಲೆಕ್ಟ್ ಸಬ್ಜೆಕ್ಟ್ ಎಲಿಜಿಬಿಲಿಟಿಲಿ ಇಲ್ಲಿ ಕ್ಲಿಕ್ ಮಾಡಿ. ಲ್ಯಾಂಗ್ವೇಜ್ 1 ಲ್ಯಾಂಗ್ವೇಜ್ 2 ಇದೆ. ನಾನು ಆಗಲೇ ಹೇಳಿದ ಹಾಗೆ ಬಿ ಬಿ ಎಮ್ ಬಿ ಕಾಮ್ ಬಿ ಸಿ ಎ ಸ್ಟೂಡೆಂಟ್ಸ್ ಆದರೆ ಆಪ್ಷನಲ್ 1 ಅಂತ ಸೆಲೆಕ್ಟ್ ಮಾಡಬೇಕು. ಯಾವುದಕ್ಕೆ? ಸೆಲೆಕ್ಟ್ ಸಬ್ಜೆಕ್ಟ್ ಎಲಿಜಿಬಿಲಿಟಿ. ಅದಕ್ಕೆ ಇನ್ ಕೇಸ್ ಬಿ ಎ ಸ್ಟೂಡೆಂಟ್ಸ್ ಆದರೆ ಆಲ್ ಸಬ್ಜೆಕ್ಟ್ ಅಂತ ಸೆಲೆಕ್ಟ್ ಮಾಡ್ಕೋಬೇಕು. BSc BA ಸ್ಟೂಡೆಂಟ್ಸ್ ಆದರೆ ಅದು ಸೆಲೆಕ್ಟ್ ಸಬ್ಜೆಕ್ಟ್ ಎಲಿಜಿಬಿಲಿಟಿ ಆಗುತ್ತೆ. ಆ್ಯಂಡ್ ಅದಾದ ತಕ್ಷಣ ನೀವು ಮಾರ್ಕ್ಸ್ ಪರ್ಸೆಂಟೇಜ್ ಇದೆ. ಮಾರ್ಕ್ಸ್ ಪರ್ಸೆಂಟೇಜ್ ಇಲ್ಲಿ ಬಂದಿರುತ್ತೆ, ಅದನ್ನು ಹಾಕ್ಬೋದು ಅಥವಾ ನೀವು ಟೋಟಲ್ ಕ್ಯಾಲ್ಕುಲೇಟ್ ಮಾಡಿ ಹಾಕ್ಬೋದು. ಆ್ಯಂಡ್ ಇಲ್ಲಿ ನೋಡಿ ಎಂಟ್ರೆನ್ಸ್ ಮಾರ್ಕ್ಸ್ ನೀವು ಎಷ್ಟು CET-ನಲ್ಲಿ ಟೋಟಲ್ 50ಗೆ ಎಷ್ಟು ಮಾರ್ಕ್ಸ್ ತೊಗೊಂಡಿದ್ದೀರಾ ಅಂತ ಇಲ್ಲೇ ಬಂದಿರುತ್ತೆ. ನೀವೆಷ್ಟು ಮಾರ್ಕ್ಸ್ ತೊಗೊಂಡಿದ್ದೀರಾ ಅದು ಔಟ್ ಆಫ್ 50 ಈ ಪ್ರೊಫೈಲ್ನಲ್ಲಿ 25 ತೊಗೊಂಡಿದೆ, ನೀವೆಷ್ಟು ತೊಗೊಂಡಿದ್ದೀರಾ ಅದು ಬರುತ್ತೆ. ಇದೆಲ್ಲ ಡೀಟೇಲ್ಸ್ ಮಾಡಿದ ತಕ್ಷಣ ಟೋಟಲ್ ಪರ್ಸೆಂಟೇಜ್ ಬರುತ್ತೆ. ಆ್ಯಂಡ್ ಇದೆಲ್ಲ ಆದಮೇಲೆ ಎಮ್ ಕಾಮ್ ಸ್ಟೂಡೆಂಟ್ಸ್ಗೆ ವೆರಿ ಇಂಪಾರ್ಟೆಂಟ್ ನೋಟ್ ಏನು ಅಂತ ಅಂದರೆ, ನಿಮ್ಮ ಅಪ್ಲಿಕೇಶನ್ನು, ಅಲಾಟ್ಮೆಂಟು, ಅಡ್ಮಿಷನ್ ಪ್ರೋಸೆಸ್ ಎಲ್ಲವೂ ಆನ್ಲೈನ್ ಆಗಿರುತ್ತೆ. ನೀವು ಯಾವುದೇ ಕಾರಣಕ್ಕೂ ಯೂನಿವರ್ಸಿಟಿಗೆ ಹೋಗೋ ನೆಸೆಸರಿ ಇಲ್ಲ. ಈವನ್ ಲಾಸ್ಟ್ ಇಯರು ಕೂಡ ಯೂನಿವರ್ಸಿಟಿಗೆ ಹೋಗ್ದೇ ಆನ್ಲೈನ್ ಮುಖಾಂತರನೇ ಅಲಾಟ್ ಆಗಿದೆ. ಹಾಗಾಗಿ ಇಲ್ಲಿ ಯೂನಿವರ್ಸಿಟಿನಲ್ಲಿ ಅವೈಲಬಿಲಿಟಿ ಇರೋ ಕಾಲೇಜ್ಗಳ ಲಿಸ್ಟ್ ಎಲ್ಲ ಇಲ್ಲಿದೆ. ಆ ಕಾಲೇಜ್ಗಳ ಲಿಸ್ಟಲ್ಲಿ ನೀವು ಪ್ರಯಾರಿಟಿ ಕೊಡಬೇಕು. ಇನ್ ಕೇಸ್ ನಾನಿಲ್ಲಿ ಈ ಅಪ್ಲಿಕೇಶನ್ನಲ್ಲಿ ನೋಡ್ತಾ ಇರೋದು 2A ಕೆಟಗರಿ ಸ್ಟೂಡೆಂಟ್ಸ್ದು. 2A ಕೆಟಗರಿ ಸ್ಟೂಡೆಂಟ್ಸ್ಗೆ ಈ ಕಾಲೇಜ್ನಲ್ಲಿ ಇನ್ ಕೇಸ್ AVK ಕಾಲೇಜ್ ಫಾರ್ ವುಮೆನ್ ಅಂತಿದೆ. ಆ ಕಾಲೇಜ್ನಲ್ಲಿ GMC ಟೆಸ್ಟ್ ಇದೆ ಮತ್ತು 3A ಕೆಟಗರಿಗೆ ಎಷ್ಟಿದೆ, ಕೆಟಗರಿ ವೈಸ್ ಡೀಟೇಲ್ಸ್ ಕೂಡ ಇಲ್ಲಿದೆ. ಆ್ಯಂಡ್ ಫೀಸ್ ಡೀಟೇಲ್ಸ್ ಮಾತ್ರ ರಿಫ್ಲೆಕ್ಟ್ ಆಗ್ತಾ ಇಲ್ಲ. ಆ್ಯಂಡ್ ಹಾಗೆಯೇ ಪ್ರತಿ ಕಾಲೇಜಸ್ಗಳಿಗೂ ಡೀಟೇಲ್ಸ್ ಇದೆ. BG ಫಸ್ಟ್ ಗ್ರೇಡ್ ಕಾಲೇಜ್ ಇದೆ, ಅದಕ್ಕೆ GM ಕೆಟಗರಿಲಿ ಎಷ್ಟು ಸೀಟ್ಸ್ ಇದೆ, ಮತ್ತು 2A ಕೆಟಗರಿಲಿ ಎಷ್ಟು ಸೀಟ್ಸ್ ಇದೆ ಅದು ಡೀಟೇಲ್ಸ್ ಇದೆ. ಹಾಗೆ ಎಲ್ಲ ಕಾಲೇಜಸ್ಗಳಿಗೂ ನಿಮಗೆ ಯಾವ ಕೆಟಗರಿನಲ್ಲಿ ಸೀಟ್ ತೊಗೋಬೋದು ಅದ್ರ ಬಗ್ಗೆ ಡೀಟೇಲ್ಸ್ ಕೊಟ್ಟಿದ್ದಾರೆ. ಆ್ಯಂಡ್ ಒಂದು ಕಾಮನ್ ಆಗಿ ಎಲ್ಲ ಏನು ತಪ್ಪು ಮಾಡ್ತೀರಾ ನಾವು ನೋಡೋ ಹಾಗೆ ಅಂತ ಅಂದರೆ, ಫಸ್ಟೇ ಮಾನಸ ಗಂಗೋತ್ರಿ ಅಂತ ಸೆಲೆಕ್ಟ್ ಮಾಡ್ಕೊಬಿಡ್ತೀರಾ ಅಥವಾ B ಸ್ಕೀಮ್ಸ್ ಸೆಲೆಕ್ಟ್ ಮಾಡ್ಕೊಬಿಡ್ತೀರಾ. ಫಸ್ಟ್ B ಸ್ಕೀಮ್ ಮತ್ತು ಸ್ಕೀಮ್ A ಸ್ಕೀಮ್ B ಬಗ್ಗೆ ಕರೆಕ್ಟಾಗಿ ತಿಳ್ಕೊಂಡಿರಬೇಕು. ಸ್ಕೀಮ್ B ಅಂತ ಅಂದರೆ ಪೇಮೆಂಟ್ ಸೀಟ್ ಆಗಿರುತ್ತೆ. ಯೂನಿವರ್ಸಿಟಿ PG ಸೆಂಟರ್ಸ್ಗಳಿದೆ. ಹಾಸನ್, ಹೇಮಗಂಗೋತ್ರಿ, ಚಾಮರಾಜನಗರ, ಮಂಡ್ಯ ಮತ್ತು ಮಾನಸ ಗಂಗೋತ್ರಿ, ಈ 4 PG ಸೆಂಟರ್ಸ್ ಇದೆ. ಈ 4 PG ಸೆಂಟರ್ಸ್ನಲ್ಲಿ ಪೇಮೆಂಟ್ ಸೀಟ್ ಕೂಡ ಇರುತ್ತೆ. ಗೌರ್ಮೆಂಟ್ ಸೀಟು ಕೂಡ ಇರುತ್ತೆ, ಪೇಮೆಂಟ್ ಸೀಟ್ ಕೂಡ ಇರುತ್ತೆ. ಗೌರ್ಮೆಂಟ್ ಸೀಟು ಸ್ಕೀಮ್ A ಇರುತ್ತೆ, ಪೇಮೆಂಟ್ ಸೀಟು ಸ್ಕೀಮ್ B ಇರುತ್ತೆ. ಸೊ ನೀವು ಪೇಮೆಂಟ್ ಸೀಟ್ ಕೊಡೋಕ್ಕೆ ರೆಡಿ ಇದ್ದೀರಾ ಅಂತ ಅಂದರೆ ಇದನ್ನು ಸೆಲೆಕ್ಟ್ ಮಾಡಿ, ರೆಡಿ ಇಲ್ಲ ಅಂತ ಅಂದರೆ ಇದನ್ನು ಸೆಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ. ತುಂಬ ಜನ ಇದನ್ನೇ ಫಸ್ಟ್ ಸೆಲೆಕ್ಟ್ ಮಾಡಿಬಿಟ್ಟಿರ್ತೀರ ಮಾನಸ ಗಂಗೋತ್ರಿಗೆ, ನಿಮಗೆ ಗೊತ್ತಿಲ್ಲದೆ ಹಾಗೆ ಸ್ಕೀಮ್ B ಸ್ಕೀಮ್ Aನ. ಸೊ ಹಾಗಾಗಿ ಸ್ಕೀಮ್ ಬಿಗೆ ನಿಮಗೆ ಡೈರೆಕ್ಟಾಗಿ ಅಲಾಟ್ ಆಗ್ಬಿಡುತ್ತೆ. ಯಾಕೆಂದರೆ ಜಾಸ್ತಿ ಪ್ರಿಫರ್ ಮಾಡಲಿಲ್ಲ ಪೇಮೆಂಟ್ ಸೀಟ್ಗೆ ಯಾರು ಅಂದರೆ, ನಿಮಗೆ ಮಾರ್ಕ್ಸ್ ಕಮ್ಮಿ ಇದ್ರೂ ಸ್ಕೀಮ್ ಬಿಗೆ ಅಲಾಟ್ ಆಗುತ್ತೆ. ಸ್ಕೀಮ್ ಬಿಗೆ ಅಲಾಟ್ ಆದ ತಕ್ಷಣ ಫಸ್ಟ್ ಸ್ಟೆಪ್ ನಿಮಗೆ ಹೋಗುತ್ತೆ. ಆನ್ಲೈನ್ ಅಲಾಟ್ಮೆಂಟ್ ಆಗಿರೋದ್ರಿಂದ ಕಂಪ್ಯೂಟರ್ ವೈಸು ನೀವು ಹೇಗೆ ಇಲ್ಲಿ ಪ್ರಯಾರಿಟಿ ಕೊಡ್ತೀರಾ ಹಾಗೆ ಪ್ರಯಾರಿಟಿನ ಅದ್ರ ಪ್ರಕಾರ ಅದು ಅಲಾಟ್ ಆಗುತ್ತೆ. ಸೊ ನೀವು ಪ್ರಯಾರಿಟಿ ಕೊಡ್ಬೇಕಾದ್ರೆ ನನ್ನ ಪ್ರಕಾರ ನೀವು 2-3 ಫ್ಯಾಕ್ಟರ್ಸ್ನ ಕನ್ಸಿಡರ್ ಮಾಡಬೇಕು. ಏನು ಅಂತ ಅಂದರೆ, ನಿಮ್ಮದು CET ಮಾರ್ಕ್ಸ್ ಎಷ್ಟಿದೆ. ಎಕ್ಸಾಂಪಲ್ ಇಲ್ಲಿ 25 CET ಮಾರ್ಕ್ಸ್ ಇದೆ, ಮತ್ತು ಡಿಗ್ರಿನಲ್ಲಿ ಎಷ್ಟು ಪರ್ಸೆಂಟೇಜ್ ತೊಗೊಂಡಿದ್ದೀರಾ ಅದೆರಡು ನೋಡಿ ನೀವು ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ಪರ್ಟಿಕ್ಯುಲರ್ ಕಾಲೇಜಲ್ಲಿ ನಿಮಗೆ ಸೀಟ್ ಸಿಗುತ್ತಾ ಇಲ್ವಾ ಅಂತ. ಇನ್ ಕೇಸ್ ನಿಮ್ಮ ಎಂಟ್ರೆನ್ಸ್ ಎಕ್ಸಾಮ್ ಮಾರ್ಕ್ಸು 35 ಮೇಲೆ 40 ಮೇಲಿದೆ ಅಂದರೆ ಖಂಡಿತವಾಗ್ಲೂ ಮಾನಸ ಗಂಗೋತ್ರಿ PG ಸೆಂಟರ್ಗಳಿಗೆ ಪ್ರಿಫರ್ ಮಾಡ್ಬೋದು, ಸಿಗೋಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಇನ್ ಕೇಸ್ ನಿಮ್ಮದು ಎಂಟ್ರೆನ್ಸ್ ಮಾರ್ಕ್ಸು 15 ಇದೆ, 10 ಇದೆ, ಅಂಥ ಟೈಮಲ್ಲೂ ಮಾನಸ ಗಂಗೋತ್ರಿಗೆ ನೀವು ಫಸ್ಟ್ ಪ್ರಯಾರಿಟಿ ಕೊಡ್ತಿದ್ದೀರಾ ಅಂತಾರೆ ನಿಮಗೆ ಖಂಡಿತವಾಗ್ಲೂ ಅಲ್ಲಿ ಸೀಟ್ ಸಿಗಲ್ಲ. ಸೊ ಹಾಗಾಗಿ ನೀವೇನು ಮಾಡಬೇಕು, ನಿಮ್ಮ ಎಂಟ್ರೆನ್ಸ್ ಮಾರ್ಕ್ಸ್ ಎಷ್ಟಿದೆ, ಕ್ವಾಲಿಫೈಯಿಂಗ್ ಡಿಗ್ರಿ ಮಾರ್ಕ್ಸ್ ಎಷ್ಟಿದೆ ಅದನ್ನು ನೋಡಿಕೊಂಡು ಪರ್ಟಿಕ್ಯುಲರ್ಲಿ ನಿಮ್ಗೆ ಯಾವ ಕಾಲೇಜ್ನಲ್ಲಿ ಸಿಗ್ಬೋದು ಅಂತ ನಿಮಗೆ ಗೊತ್ತಿರೋರನ್ನ ಕೇಳಿಕೊಂಡು, ನಿಮ್ಮ ಸರ್ಗಳನ್ನ ಕೇಳಿಕೊಂಡು ನಿಮಗೆ ಸಿಗೋಂಥ ಕಾಲೇಜ್ಗಳಿಗೆ ಫಸ್ಟ್ ಪ್ರಯಾರಿಟಿ ಕೊಡಬೇಕು. ನಾರ್ಮಲಿ ಎಲ್ಲರೂ ಮಾನಸ ಗಂಗೋತ್ರಿ ಅಂತ ಕೊಟ್ಟಿರ್ತಾರೆ, ಬಟ್ ಅಲ್ಲಿ ಸೀಟ್ಸ್ಗಳು ಲಿಮಿಟೆಡ್ ಆಗಿದೆ. ಹಾಗಾಗಿ ಎಲ್ಲರಿಗೂ ಸೀಟ್ ಸಿಗಲ್ಲ. ನಿಮಗೆ ಯಾವ ಕಾಲೇಜಲ್ಲಿ ಸೀಟ್ ಸಿಗುತ್ತೆ, ನಿಮ್ಗೆ ಯಾವ ಕಾಲೇಜ್ ಇಷ್ಟ ಆ ಕಾಲೇಜ್ಗಳನ್ನ ಫಸ್ಟ್ ಪ್ರಯಾರಿಟಿ ಕೊಡಿ. ಸೊ ಇಲ್ಲಿರೋ ಕಾಲೇಜಸ್ ಲಿಸ್ಟ್ಗಳನ್ನೆಲ್ಲ ಫಸ್ಟು ನೋಟ್ ಡೌನ್ ಮಾಡ್ಕೊಳ್ಳಿ. ಮತ್ತು ಅಲ್ಲಿ ಕಾಲೇಜ್ನಲ್ಲಿ ನಿಮ್ಮ ಕೆಟಗರಿಲಿ ಎಷ್ಟು ಸೀಟ್ಸ್ ಇದೆ, GM ಅಲ್ಲಿ ಎಷ್ಟು ಇದೆ. ನಿಮಗೆ ಇನ್ ಕೇಸ್ 2A ಕೆಟಗರಿ ಆದರೆ 2A ಕೆಟಗರಿ ಮತ್ತು GM ಅಲ್ಲಿ ಎರಡರಲ್ಲಿ ಅಲಾಟ್ಮೆಂಟ್ ಆಗೋಂಥ ಚಾನ್ಸಸ್ಗಳಿರುತ್ತೆ. ಸೊ ಹಾಗಾಗಿ ಅದರ ಡೀಟೇಲ್ಸ್ ಪ್ರತಿ ಕಾಲೇಜು ಇಲ್ಲಿದೆ. ನೀವು ಈ ಕಾಲೇಜ್ಗಳನ್ನ ನೋಟ್ ಮಾಡಿ ಇಟ್ಕೊಂಡು ನಿಮಗೆ ಯಾವ ಕಾಲೇಜ್ ಹತ್ತಿರ ಯಾವ ಕಾಲೇಜ್ ಸಿಗುತ್ತೆ ಅದ್ರ ವೈಸು ಪ್ರಯಾರಿಟಿ ಕೊಟ್ಕೊಂಡು ಹೋಗಿ.
ಇನ್ ಕೇಸ್ ನಿಮಗೆ ಯಾವುದು ಗೌರ್ಮೆಂಟ್ ಫಸ್ಟ್ ಏಡ್ ಕಾಲೇಜ್ ಫಾರ್ ವುಮೆನ್ ಮದ್ದೂರ್ ನಿಮಗೆ ಫಸ್ಟ್ ಇಷ್ಟ ಅಂದರೆ ಅದಕ್ಕೆ ಫಸ್ಟ್ ಪ್ರಯಾರಿಟಿ ಕೊಡಿ. ಸೆಕೆಂಡ್ ಪ್ರಯಾರಿಟಿ ನೀವು ಎ ವಿ ಕೆ ಕಾಲೇಜ್ ಕೊಡ್ತೀರಾ ಅಂದರೆ ಅದಕ್ಕೆ ಸೆಕೆಂಡ್ನ ಕೊಡಿ. ಆ್ಯಂಡ್ ಬಿ ಜಿ ಫಸ್ಟ್ ಗ್ರೇಡ್ ಕಾಲೇಜ್ ಕೆ ಆರ್ ಪುರಂ ಬಿ ಎಮ್ ರೋಡ್ ಹಾಸನ್ಗೆ ಥರ್ಡ್ ಪ್ರಯಾರಿಟಿ ಕೊಡ್ತೀರಾ ಅಂದರೆ ನಂಬರ್ 3 ಕೊಡಿ. ದಟ್ಸ್ ನಂಬರ್ 3 ಅಂದರೆ ಪ್ರಯಾರಿಟಿ ನಂಬರ್ 3. ಇದರರ್ಥ ಈ ಕಾಲೇಜ್ಗೆ ನಿಮಗೆ ಫಸ್ಟ್ ಬೇಕು, ಅಲ್ಲಿ ಸಿಗೋಕ್ಕೆ ಸಾಧ್ಯವಾಗಲಿಲ್ಲ ಅಂದರೆ ಸೆಕೆಂಡ್ ಪ್ರಯಾರಿಟಿ ಕೊಟ್ಟರೆ ಕಾಲೇಜ್ಗೆ ಬೇಕು, ಅಲ್ಲೂ ಸಿಗಲಿಲ್ಲ ಅಂದರೆ ಥರ್ಡ್ ಪ್ರಯಾರಿಟಿ ಕೊಟ್ಟರೆ ಕಾಲೇಜ್ಗೆ ಬೇಕು, ಆ್ಯಂಡ್ ಅಲ್ಲೂ ಸಿಗಲಿಲ್ಲ ಅಂತ ಅಂದರೆ ನೆಕ್ಸ್ಟ್ ಪ್ರಯಾರಿಟಿ ಕೊಡಿ. ಹೀಗೇ ಎಲ್ಲ ಕಾಲೇಜಸ್ಗಳಿಗೂ ನಿಮಗೆ ಎಷ್ಟನೇ ಸ್ಥಾನದಲ್ಲಿ ಆ ಕಾಲೇಜ್ ಬೇಕು ಅನ್ನೋದನ್ನು ಪ್ರಯಾರಿಟಿ ಕೊಡಿ. ಇದು ವೆರಿ ಇಂಪಾರ್ಟೆಂಟ್. ನೀವು ಹೇಗೆ ಪ್ರಯಾರಿಟಿ ಕೊಡ್ತೀರಾ ಅದ್ರ ಮೇಲೆ ನಿಮಗೆ ಅಲಾಟ್ಮೆಂಟ್ ಆಗುತ್ತೆ. ಇದು ಎಮ್.ಕಾಮ್ ಸ್ಟೂಡೆಂಟ್ಸ್ಗಳಿಗೆ ಮಾತ್ರ ಅಪ್ಲಿಕೇಬಲ್. ಎಮ್.ಕಾಮ್ಗೆ ಆನ್ಲೈನ್ ಅಡ್ಮಿಷನ್ ಆಗುತ್ತೆ, ಆನ್ಲೈನ್ ಅಲಾಟ್ಮೆಂಟ್ ಆಗುತ್ತೆ. ಹಾಗಾಗಿ ಹೀಗೆ ಕಾಲೇಜ್ ಪ್ರಯಾರಿಟಿನ ಕ್ಲಿಯರಾಗಿ ಕೊಡಬೇಕು. ಸೊ ಅದಕ್ಕೆ ಫಸ್ಟ್ ಎಷ್ಟು ಕಾಲೇಜಸ್ಗಳಿದೆ ಅದನ್ನು ಕೇರ್ಫುಲ್ಲಾಗಿ ನೋಡಿ, ನೋಟ್ ಡೌನ್ ಮಾಡ್ಕೊಳ್ಳಿ. ಅಲ್ಲಿ ಯಾವ ಕಾಲೇಜಲ್ಲಿ ಎಷ್ಟು ಸೀಟ್ಸ್ಗಳಿದೆ, ನಿಮ್ಮ ಕೆಟಗರಿಗೆ ಎಷ್ಟು ಸೀಟ್ ಇದೆ, ಜಿ ಎಮ್ ಅಲ್ಲಿ ಎಷ್ಟು ಸೀಟ್ ಇದೆ, ನಿಮಗೆ ಆ ಕಾಲೇಜ್ ಸಿಗುತ್ತಾ, ಇದೆಲ್ಲ ಯೋಚನೆ ಮಾಡಿ ನೋಡಿ. ನಂತರ ಪ್ರಯಾರಿಟಿನ ನೀವು ನೋಟ್ ಮಾಡಿಕೊಂಡು ಇಲ್ಲಿ ಫೈನಲಿ ಬಂದು ಎಂಟರ್ ಮಾಡಿ. ಕೆಲವರು ತುಂಬ ಜನ ಹೇಗೆ ಮಾಡ್ತೀರಾ ಅಂದರೆ ಡೈರೆಕ್ಟಾಗಿ ಕಂಪ್ಯೂಟರ್ ಸೆಂಟ್ರಿಗೆ ಹೋಗ್ಬಿಡ್ತೀರಾ, ನಿಮಗೂ ಗೊತ್ತಿರಲ್ಲ ಏನು ಮಾಡಬೇಕು ಅಂತ. ಕಂಪ್ಯೂಟರ್ ಸೆಂಟ್ರ್ ಅವರು ಸುಮ್ಮನೆ ಅವ್ರಿಗೆ ಮನ್ಸಿಗೆ ಬಂದಂಗೆ ಕೊಟ್ಬಿಡ್ತಾರೆ. ಫೈನಲಿ ಸಫರ್ ಆಗೋರು ನೀವೇನೆ. ಸೊ ಹಾಗಾಗಿ ಏನು ಮಾಡಬೇಕು ಅಂತ ಫಸ್ಟ್ ಕ್ಲಿಯರಾಗಿ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಸೊ ಆ ನಂತರ ನೀವು ಆ ಪ್ರಯಾರಿಟಿನ ಇಲ್ಲಿ ಬಂದು ಮೆನ್ಷನ್ ಮಾಡಿ. ಸೊ ಇಷ್ಟು ಮೆನ್ಷನ್ ಮಾಡಿದ್ಮೇಲೆ ನೀವು ಕೊನೆಯಲ್ಲಿ ಸೇವ್ ಡೀಟೇಲ್ಸ್ ಅಂತ ಕೊಡಿ. ಸೇವ್ ಡೀಟೇಲ್ಸ್ ಕೊಟ್ಟರೆ ಈಗ ರಿಜಿಸ್ಟ್ರೇಷನ್ ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟು ಸ್ಟೆಪ್ಸ್ಗೆ ನೀವು ಎಂಟರ್ ಆಗ್ಬೋದು. ಫಸ್ಟ್ ಸ್ಟೆಪ್ ರಿಜಿಸ್ಟ್ರೇಷನ್ನ ಕಂಪ್ಲೀಟ್ ಮಾಡಿದ ತಕ್ಷಣ ಕೊನೆಗೆ ಸೇವ್ ಕೊಟ್ಟರೆ ಈ ಥರ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ಸೊ ಇದರರ್ಥ ರಿಜಿಸ್ಟ್ರೇಷನ್ ಗ್ರೀನ್ ಸಿಗ್ನಲ್ ಇದೆ, ಈ ರಿಜಿಸ್ಟ್ರೇಷನ್ ಪ್ರೋಸೆಸ್ ಕಂಪ್ಲೀಟ್ ಆಗಿದೆ. ಆ್ಯಂಡ್ ಇನ್ನು 2 ಸ್ಟೆಪ್ಪು ಪೆಂಡಿಂಗ್ ಇದೆ. ಸೊ ಇಲ್ಲಿ ನೀವು ಬ್ಯಾಂಕ್ ಡೀಟೇಲ್ಸ್ ಕೂಡ ನೋಡ್ಬೋದು, ನಿಮ್ಮ ಅಕಾಡೆಮಿಕ್ ಡೀಟೇಲ್ಸ್ ಕೂಡ ನೋಡ್ಬೋದು. ನೀವೇನು ಎಂಟರ್ ಮಾಡಿದರೆ ಅದು ಬರ್ತಾ ಇದೆ. ಆ್ಯಂಡ್ ಇಲ್ಲಿ ಡಾಕ್ಯುಮೆಂಟ್ಸ್ನ ನೀವು ಇನ್ನೂ ಅಪ್ಲೋಡ್ ಮಾಡಬೇಕು. ಸೊ ಇವಾಗ ಸೆಕೆಂಡ್ ಸ್ಟೆಪ್ ಡಾಕ್ಯುಮೆಂಟ್ಸ್ನ ಅಪ್ಲೋಡ್ ಮಾಡೋಣ. ನಾನು ತೋರಿಸ್ತೀನಿ ಹೇಗೆ ಅಪ್ಲೋಡ್ ಮಾಡೋದು ಡಾಕ್ಯುಮೆಂಟ್ಸ್ನ ಅಂತ. ಡಾಕ್ಯುಮೆಂಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಆ್ಯಡ್ ಮೋರ್ ಡಾಕ್ಯುಮೆಂಟ್ಸ್ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಆ್ಯಡ್ ಮೋರ್ ಡಾಕ್ಯುಮೆಂಟ್ಸ್ನಲ್ಲಿ ನೀವು ಯಾವ್ಯಾವ್ದನ್ನ ಕ್ಲೈಮ್ ಮಾಡ್ತಾ ಇದ್ದೀರಾ, ಯಾವ ಕೆಟಗರಿ ರಿಸರ್ವೇಷನ್ ಅದನ್ನು ಕ್ಲೈಮ್ ಮಾಡ್ತಿದ್ರೆ ಅದ್ರ ರಿಲೆವೆಂಟ್ ಡಾಕ್ಯುಮೆಂಟ್ಸ್ನ ಅಪ್ಲೋಡ್ ಮಾಡಬೇಕು. ಎಕ್ಸಾಂಪಲ್ SSLC ಮಾರ್ಕ್ಸ್ ಕಾರ್ಡ್ ಎಲ್ಲರಿಗೂ ಕಾಮನ್ ಆಗಬೇಕಾಗಿರುತ್ತೆ. ನೀವಿಲ್ಲಿ ಫೈಲ್ನ ಕ್ರಿಯೇಟ್ ಮಾಡಿಕೊಂಡು ಫೈಲ್ನ ಅಪ್ಲೋಡ್ ಮಾಡ್ಬೋದು. ಆ್ಯಂಡ್ ಕ್ಯಾಸ್ಟ್ ಸರ್ಟಿಫಿಕೇಟು ಅಪ್ಲಿಕೇಬಲ್ ಆಗುತ್ತೆ. ಕನ್ನಡ ಮೀಡಿಯಮ್ ಅಪ್ಲಿಕೇಬಲ್ ಇದ್ದರೆ ಅದ್ರ ಫೈಲು ಕೂಡ ಅಪ್ಲೋಡ್ ಮಾಡಿ, ಸೆಪ್ರೇಟ್ ಫೈಲ್ ಮಾಡಿ ಇಟ್ಕೊಂಡು ಅಪ್ಲೋಡ್ ಮಾಡಬೇಕಾಗುತ್ತೆ. ಆ್ಯಂಡ್ ಡಿಫೆನ್ಸು ಅಪ್ಲಿಕೇಬಲ್ ಇದ್ದರೆ NCC, ಸ್ಪೋರ್ಟ್ಸ್, ಕಾಶ್ಮೀರ್ ಮೈಗ್ರೆಂಟ್ಸ್ ಇದೆಲ್ಲ ಅಪ್ಲಿಕೇಬಲ್ ಇದ್ದರೆ ಅಪ್ಲೋಡ್ ಮಾಡಿ. ಆ್ಯಂಡ್ ಇಲ್ಲಿ UG ಮಾರ್ಕ್ಸ್ ಕಾರ್ಡ್ ಇದೆ, ನಿಮ್ಮ ಎಲ್ಲ ಸೆಮಿಸ್ಟರ್ ಮಾರ್ಕ್ಸ್ ಕಾರ್ಡ್ನ ಒಂದು ಫೈಲ್ ಮಾಡಿ ಇಟ್ಕೊಳ್ಳಿ. ಒಂದು ಫೈಲ್ ಮಾಡಿ ಇಟ್ಕೊಂಡು ಇಲ್ಲಿ ಕ್ಲಿಕ್ ಮಾಡಿ ನಿಮ್ಮ ಫೈಲ್ ಡೆಸ್ಟಿನೇಷನಿಂದ ಆ್ಯಡ್ ಮಾಡಿ. ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ ಕೂಡ ಸೆಪ್ರೇಟ್ ಫೈಲ್ ಮಾಡಿ ಇಟ್ಕೊಂಡು ಆ್ಯಡ್ ಮಾಡಿ. ಸೊ ಹಾಗೆಯೇ ಇಲ್ಲಿರೋದು ಯಾವ ಡಾಕ್ಯುಮೆಂಟ್ಸ್ನ ನೀವು ಕ್ಲೈಮ್ ಮಾಡಬೇಕು ಅಂದ್ಕೊಂಡಿದ್ದೀರಾ ಅದನ್ನು ಅಪ್ಲೋಡ್ ಮಾಡಿದ್ರೆ ಅಪ್ಲೋಡ್ ಮಾಡಬೇಕು. ಕೊನೆಗೆ ಅಪ್ಲೋಡ್ ಡಾಕ್ಯುಮೆಂಟ್ಸ್ ಅಂತ ಕೊಡಬೇಕು. ನೀವು ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಿದ್ಮೇಲೆ ಈ ಥರ ಬರುತ್ತೆ. ಅಂದರೆ ಇದು SSLC ಮಾರ್ಕ್ಸ್ ಕಾರ್ಡ್, ಇದು UG ಮಾರ್ಕ್ಸ್ ಕಾರ್ಡ್, ಆ್ಯಂಡ್ ನೀವು ಯಾವುದೆಲ್ಲ ಕ್ಲೈಮ್ ಮಾಡ್ತಾ ಇದ್ದೀರಾ ಅದೆಲ್ಲ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಿ. ಅದು ಹೀಗೆ ಬರುತ್ತೆ. ನೀವು ಇದನ್ನು ಡೌನ್ಲೋಡ್ ಮಾಡ್ಕೋಬೋದು, ವ್ಯೂ ಕೂಡ ಮಾಡ್ಬೋದು, ಸರಿ ಇದೆಯಾ ತಪ್ಪಿದೆಯಾ ಅಂತ, ಅಥವಾ ಇಲ್ಲಿ ಡಿಲೀಟ್ ಕೂಡ ಮಾಡ್ಬೋದು. ಸೊ ಫೈನಲಿ ಡಾಕ್ಯುಮೆಂಟ್ ಅಪ್ಲೋಡ್ ಕೂಡ ಆಗಿದೆ. ಆ್ಯಂಡ್ ಒಂದು ಸ್ಟೆಪ್ ಮಾತ್ರ ಇನ್ನು ಉಳಿದಿದೆ. ಸೊ ಇಲ್ಲಿ ರಿಜಿಸ್ಟ್ರೇಷನ್ ಮುಗೀತು, ಡಾಕ್ಯುಮೆಂಟ್ಸ್ ಅಪ್ಲೋಡ್ ಆಯಿತು. ಫೀಸ್ ಪೇಮೆಂಟ್, ಆ ಫೀಸ್ ಪೇಮೆಂಟ್ ಒಂದು ಮಾಡಿದ್ರೆ ನಿಮ್ಮದು ಎಲ್ಲ ಪ್ರೋಸೆಸ್ ಕೂಡ ಮುಗಿಯುತ್ತೆ. ಫೀಸ್ ಪೇಮೆಂಟ್ಗೆ ಹೋಗಿ ಇಲ್ಲಿ ನೀವು ಕ್ರೆಡಿಟ್ ಅಥವಾ ಡೆಬಿಟ್ ಕಾರ್ಡ್ ಯೂಸ್ ಮಾಡಿಕೊಂಡು ನೀವು ಫೀಸ್ ಪೇಮೆಂಟ್ ಮಾಡ್ಬೋದು. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ.